ಎಲ್ಲರಿಗೂ ನಮಸ್ಕಾರ. ಸಿವಿಲ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬ ಮನೆ ಕಟ್ಟೋರು ಅಥವಾ ಮನೆ ಕಟ್ಟಿರೋರು ತಿಳ್ಕೊಬೇಕಾಗಿರೋ ಒಂದು ಮೇಯ್ನ್ ವಿಷಯ ಏನಪ್ಪ ಅಂತಂದರೆ ಟಾಯ್ಲೆಟ್ ವಾಟರ್ ಪ್ರೂಫಿಂಗ್. ತುಂಬ ಕಡೆ ಒಳ್ಳೆ ಟೈಲ್ಸು, ಸ್ಯಾನಿಟರಿ ಫಿಟ್ಟಿಂಗ್ಸು ಮತ್ತು ಇಂಟೀರಿಯರ್ ಮೇಲೆ ಹಣ ತುಂಬಾ ಖರ್ಚು ಮಾಡ್ತಾರೆ. ಆದರೆ ವಾಟರ್ ಪ್ರೂಫಿಂಗನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದೇ ಮುಂದೆ ದೊಡ್ಡ ಸಮಸ್ಯೆ ಕಾರಣ ಆಗ್ಬೋದು. ಟಾಯ್ಲೆಟ್ ವಾಟರ್ ಪ್ರೂಫಿಂಗು ಯಾಕೆ ಅಷ್ಟೊಂದು ಮುಖ್ಯ ಅಂತಂದರೆ, ಟಾಯ್ಲೆಟಲ್ಲಿ ಪ್ರತಿದಿನ ನಾವು ನೀರನ್ನ ಬಳಸ್ತೀವಿ. ಅದು ಫ್ಲೋರ್ ಮತ್ತು ವಾಲ್ ಜಾಯಿಂಟ್ಸ್ನ ಮೂಲಕ ನೀರು ನಿಧಾನವಾಗಿ ಕಾಂಕ್ರೀಟ್ ಒಳಗೆ ಸೇರಿಕೊಳ್ಳುತ್ತೆ. ನಾವು ಅಕಸ್ಮಾತು ವಾಟರ್ ಪ್ರೂಫಿಂಗ್ನ ಮಾಡಿಸ್ತಿದ್ರೆ ಅದು ಕೆಳಗಡೆ ಫ್ಲೋರ್ಗೆ ವಾಟರ್ ಲೀಕೇಜ್ ಆಗ್ಬೋದು, ಗೋಡೆಗಳಲ್ಲಿ ಡ್ಯಾಂಪ್ನೆಸ್ ಮತ್ತು ಫಂಗಸ್ ಬರ್ಬೋದು, ಪೇಂಟ್ ಉದುರುತ್ತೆ, ಟೈಲ್ಸ್ ಲೂಸ್ ಆಗ್ಬೋದು, ಸ್ಟೀಲ್ ರೈನ್ಫೋರ್ಸ್ಮೆಂಟು ಕರೋಷನ್ಗೆ ಸ್ಟಾರ್ಟ್ ಆಗ್ಬೋದು, ರಿಪೇರ್ ಮಾಡೋಕ್ಕೆ ಹೋದಾಗ ಬಾತ್ರೂಮು ಪೂರ್ತಿಯಾಗಿ ಹೊಡಿಬೇಕಾಗುತ್ತೆ. ಅದಕ್ಕೋಸ್ಕರ ವಾಟರ್ ಪ್ರೂಫಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇದೊಂದು ಲಕ್ಸುರಿ ಅಲ್ಲ, ಅದು ಖಂಡಿತ ಒಂದು ನೆಸೆಸಿಟಿ. ಓಕೆ, ವಾಟರ್ ಪ್ರೂಫಿಂಗ್ನ ಯಾವಾಗ ಮಾಡಬೇಕು? ವಾಟರ್ ಪ್ರೂಫಿಂಗನ್ನು ಪ್ಲಂಬಿಂಗು ಕಂಪ್ಲೀಟ್ ಆದ ನಂತರ ಅಥವಾ ಸ್ಕ್ರೀಡ್ ಅಥವಾ ಟೈಲ್ಸ್ ಹಾಕೋ ಮುಂಚೆನೇ ನಾವು ವಾಟರ್ ಪ್ರೂಫಿಂಗ್ನ ಮಾಡಬೇಕಾಗುತ್ತೆ. ವಾಟರ್ ಪ್ರೂಫಿಂಗ್ನ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಸ್ಟೆಪ್ಪು ಸರ್ಫೇಸ್ ಪ್ರಿಪ್ರೇಷನ್ ಮಾಡಬೇಕು. ಏನಪ್ಪ ಅಂತಂದರೆ ಕಾಂಕ್ರೀಟ್ ಸರ್ಫೇಸು ಕ್ಲೀನಾಗಿರಬೇಕು. ನೀವು ವಾಟರ್ ಪ್ರೂಫಿಂಗ್ ಮಾಡ್ತೀರಂದರೆ ಅದರಲ್ಲಿರೋ ಡಸ್ಟ್ ಆಗಿರ್ಬೋದು, ಲಿಯಟೆನ್ಸು, ಆಯಿಲ್ಲು, ಲೂಸ್ ಪಾರ್ಟಿಕಲ್ಸು ಎಲ್ಲವನ್ನ ರಿಮೂವ್ ಮಾಡಬೇಕು. ಸರ್ಫೇಸ್ನಲ್ಲಿ ಅನಿಕುಮ್ಸು ಅಥವಾ ಕ್ರ್ಯಾಕ್ಸ್ ಏನಿದ್ರೆ ಅದನ್ನು ರಿಪೇರ್ ಮೋಟ್ರ್ ಬಳಸಿ ಅದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ನೋಡೋದಾದರೆ ಕಾರ್ನರ್ ಟ್ರೀಟ್ಮೆಂಟು. ಫ್ಲೋರ್ ಮತ್ತು ವಾಲ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿ ಮಿನಿಮಮ್ 50 mm ಆದರೂ ಫಿಲೆಟ್ ಅಂದರೆ ಪಾಲಿಮರ್ ಮಾಡಿಫೈಡ್ ಮೋಟ್ರಲ್ಲಿ ಫಿಲ್ ಮಾಡಬೇಕು. ಅದನ್ನು ಒಂಥರ ರೌಂಡ್ ಶೇಪಾಗಿ ಫಿಲ್ ಮಾಡಬೇಕಂದ್ರೆ ಕಾರ್ನರ್ ಇದ್ದರೆ ಅದರಲ್ಲಿ ವಾಟರ್ ಪೆನಿಟ್ರೇಟ್ ಆಗಿ ವಾಟರ್ ಲೀಕೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಕಾರ್ನರ್ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಕೋಟು. ಪಾಲಿಮರ್ ಸಿಮೆಂಟೇಷಿಯಸ್ ವಾಟರ್ ಪ್ರೂಫಿಂಗ್ ಕೋಟಿಂಗನ್ನು ಬ್ರಷ್ ಮೂಲಕ ಫ್ಲೋರ್ ಮತ್ತು ವಾಲ್ಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ವಾಲ್ಸ್ನಲ್ಲಿ ಕನಿಷ್ಠ ಅಟ್ಲೀಸ್ಟ್ 1 feet ಅಥವಾ 1.5 feet ಆದರೂ ಅದರ ಹೈಟ್ವರೆಗಾದರೂ ನೀವು ಆ ಕೋಟ್ನ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಅಕಸ್ಮಾತ್ ನೀವೇನೋ ಶವರ್ ಏರಿಯಾ ಇದ್ದರೆ ಫುಲ್ ಲೈಟ್ಗೆ ಮಾಡಬೇಕಾಗುತ್ತೆ. ನೆಕ್ಸ್ಟು ರೈನ್ಫೋರ್ಸ್ಮೆಂಟ್ ಮೆಶ್. ಇದು ಆದರೆ ನಾವು ಹಾಕಬೋದು, ಯಾಕಂದರೆ ಪೈಪ್ ಪೆನಿಟ್ರೇಷನ್ ಅಥವಾ ಕಾರ್ನರ್ಸಲ್ಲಿ ಫೈಬರ್ ಮೆಶ್ ಬಳಸಿದ್ರೆ ವಾಟರ್ ಪ್ರೂಫಿಂಗ್ ಇನ್ನಷ್ಟು ಡ್ಯೂರಬಲ್ ಆಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಸೆಕೆಂಡ್ ಕೋಟ್. ಇದಾದಮೇಲೆ ಮೊದಲು ಕೋಟು ಒಣಗಿದ ನಂತರ ಎರಡನೇ ಕೋಟನ್ನು ಮೊದಲ ಕೋಟ್ 90 degree ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇದರಿಂದ ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ನೆಕ್ಸ್ಟು ಕ್ಯೂರಿಂಗ್ ಮಾಡಬೇಕು. ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಪ್ರಕಾರ ಕ್ಯೂರಿಂಗ್ ಅಥವಾ ಡ್ರೈಯಿಂಗ್ ಟೈಮ್ಗೆ ಫಾಲೋ ಮಾಡಬೇಕು. ಕೆಲವು ಸಿಮೆಂಟೇಷಿಯಸ್ ಪ್ರಾಡಕ್ಟ್ಸ್ಗೆ ಲೈಟ್ ಕ್ಯೂರಿಂಗ್ ಬೇಕಾಗ್ಬೋದು, ಕೆಲವೊಂದಿಗೆ ಡೀಪ್ ಕ್ಯೂರಿಂಗ್ ಬೇಕಾಗ್ಬೋದು. ಹಾಗಾಗಿ ಅದಾದಮೇಲೆ ಪಾಂಡಿಂಗ್ ಟೆಸ್ಟು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಲ ನೀವು ವಾಟರ್ ಪ್ರೂಫಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದರ ನಂತರ 24 ಗಂಟೆಯಿಂದ 72 ಗಂಟೆವರೆಗೆ ಪಾಂಡಿಂಗ್ ಟೆಸ್ಟ್ ಮಾಡಬೇಕು. ಅಂದರೆ ನೀವು ಎಲ್ಲಿವರೆಗೂ ವಾಟರ್ ಪ್ರೂಫಿಂಗ್ನ ಅಪ್ಲೈ ಮಾಡಿರ್ತೀರೋ ಅಷ್ಟು ಕಂಪ್ಲೀಟಾಗಿ ನೀರು ತುಂಬಿಸಿ ಅದರಲ್ಲಿ ನೀರೇನಾದರೂ ಕಮ್ಮಿ ಆಗ್ತಿದೆಯಾ, ಲೀಕೇಜ್ ಏನಾದರೂ ಇದೆಯಾ ಅಂಡು ಕೆಳಗಡೆ ಫ್ಲೋರಲ್ಲಿ ಏನಾದರೂ ಲೀಕೇಜ್ ಆಗ್ತಿದೆಯಾ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಲೀಕೇಜ್ ಇಲ್ಲ ಅಂದರೆ ಮಾತ್ರ ನೀವು ಮುಂದಿನ ಕೆಲಸನ ಆರಂಭಿಸಬೇಕು. ಇದಾದಮೇಲೆ ಪ್ರೊಟೆಕ್ಷನ್ ಸ್ಕ್ರೀಡು. ಇದೆಲ್ಲ ಓಕೆ, ಲೀಕೇಜ್ ಎಲ್ಲ ಆಗ್ತಿಲ್ಲ ಅಂತಂದಮೇಲೆ ವಾಟರ್ ಪ್ರೂಫಿಂಗ್ ಲೇಯರ್ ಮೇಲೆ ಡೈರೆಕ್ಟಾಗಿ ನೀವು ಕೆಲಸ ಮಾಡ್ಬೋದು. ಪ್ರೊಟೆಕ್ಷನ್ ಸ್ಕ್ರೀಡ್ ಮಾಡಿ ನಂತರ ಅಡೆಸಿವ್ ಬಳಸಿ ಟೈಲ್ಸ್ನ ಹಾಕ್ಬೋದು. ಓಕೆ, ಇದರಲ್ಲಿ ಏನೇನು ಮೆಟೀರಿಯಲ್ ಯೂಸ್ ಮಾಡಬೇಕಪ್ಪ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಪಾಲಿಮರ್ ಸಿಮೆಂಟೇಷಿಯಸ್ ವಾಟರ್ ಪ್ರೂಫಿಂಗ್ ಕೋಟಿಂಗು, ಆಮೇಲೆ ಅಕ್ರಲಿಕ್ ಪಾಲಿಮರು, ವಾಟರ್ ಪ್ರೂಫಿಂಗ್ ಸ್ಲರ್ರಿ, ರಿಪೇರ್ ಮೋಟರು, ಪಾಲಿಮರ್ ಮಾಡಿಫೈ ಮೋಟ್ರು, ಫೈಬರ್ ಮೆಶ್ಶು. ಅದಾದಮೇಲೆ ಟೈಲ್ಸ್ದು ಟೈಲ್ ಅಡೆಸಿವು, ಟೈಲ್ ಗ್ರೋಟು, ಸೀಲೆಂಟು ಇದೆಲ್ಲ ಬಳಸಬೇಕಾಗುತ್ತೆ. ನಾವು ಕಾಮನಾಗಿ ಮಾಡೋ ಮಿಸ್ಟೇಕ್ಸ್ ಏನಪ್ಪ ಅಂತಂದರೆ ಸರ್ಫೇಸ್ ಕ್ಲೀನ್ ಮಾಡ್ದೇ ಕೋಟಿಂಗ್ ಮಾಡೋದು, ಪೈಪ್ ಜಾಯಿಂಟ್ ಸ್ಟ್ರೀಟ್ ಮಾಡದೆ ಬಿಡೋದು, ಪಾಂಡಿಂಗ್ ಟೆಸ್ಟ್ ಮಾಡದೆ ಟೈಲ್ಸ್ ಹಾಕೋದು,
ಒಂದು ಕೋಟ್ ಮಾತ್ರ ಮಾಡಿ ನೀವು ಕ್ಲೋಸ್ ಮಾಡಿಬಿಡ್ಬೋದು. ವಾಟರ್ ಪ್ರೂಫಿಂಗ್ ಲೇಯರ್ ಡ್ಯಾಮೇಜ್ ಆದಮೇಲೂ ರಿಪೇರ್ ಮಾಡದೆ ಸ್ಕ್ರೀಡ್ ಹಾಕೋದು, ಇದೆಲ್ಲ ತುಂಬಾ ಕಾಮನ್ ಆಗೋ ಮಿಸ್ಟೇಕ್ಸು. ಇದೆಲ್ಲ ನೋಡ್ಕೊಂಡು ನೀವು ವಾಟರ್ ಪ್ರೂಫಿಂಗ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫೈನಲಾಗಿ ಹೇಳೋದಾದರೆ, ಒಂದು ಒಳ್ಳೆ ವಾಟರ್ ಪ್ರೂಫಿಂಗ್ ಸಿಸ್ಟಮ್ ಮಾಡಿದ್ರೆ ನೀವು 10ರಿಂದ 20 ವರ್ಷದವರೆಗೆ ಲೀಕೇಜ್ ಸಮಸ್ಯೆನ ಖಂಡಿತ ತುಂಬಾ ಕಡಿಮೆ ಮಾಡ್ಬೋದು. ಒಳ್ಳೆ ಮೆಟೀರಿಯಲ್ಲು, ಸರಿಯಾದ ಅಪ್ಲಿಕೇಶನ್ನು ಮತ್ತು ಪಾಂಡಿಂಗ್ ಟೆಸ್ಟು, ಈ 3 ಸ್ಟೆಪ್ಸ್ಗಳನ್ನ ಯಾವತ್ತಿಗೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿವಿಲ್ ಗುರು ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಾಲ್ಕನಿ ಮತ್ತು ಟೆರೆಸ್ ವಾಟರ್ ಪ್ರೂಫಿಂಗ್ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ. ಧನ್ಯವಾದಗಳು.